ಹರಿ ಓಂ. ನಾವೆಲ್ಲರೂ ಕೂಡಿ ಗಣಪತಿ ದೇವಸ್ಥಾನದಲ್ಲಿ ಶ್ರೀಮದ್ ಭಾಗವತದ ಪುರಾಣದ ಒಂದು ಅಧ್ಯಯನವೂ ಆತ್ರಿ, ಅದನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾರೆ, ಶ್ರೀಮದ್ ಭಾಗವತವು 18 ಪುರಾಣದೊಳಗೆ ಶ್ರೇಷ್ಠ ಅಂಥೇಳಿ. ಈ ಇದು ಭಾಗವತ ಶ್ರೀ ಭಗವಂತನಾಗಿರುವಂಥ ಬ್ರಹ್ಮದೇವರ ಅನುಗ್ರಹದಿಂದ ಸಿಕ್ಕಿದೆ ಇದು. ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ನಾರದರು ಸನಕ ಸನಂದಾದಿಗಳು ಹೇಳ್ತಾರೆ, ಸನಕ ಸನಂದಾದಿಗಳೆಲ್ಲರೂ ವ್ಯಾಸರಿಗೆ ಹೇಳ್ತಾರೆ, ವ್ಯಾಸರು ಶುಕರಿಗೆ ಹೇಳ್ತಾರೆ, ಶುಕರಿಗೆ ಹೇಳಿದ್ದನ್ನು ಶುಕರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದಾನೆ, ಪರೀಕ್ಷಿತ ಮಹಾರಾಜ ಕೇಳಿದ್ದನ್ನು ಸೂತರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಅದನ್ನು ವಿಜಯಾಬದ್ಧಿ ನಿಮಗೆಲ್ಲರಿಗೂ ಹೇಳಾಕತ್ತಿ. ಅಂದರೆ ಗುರು ಪರಂಪರೆ ಈ ಗುರು ಪರಂಪರೆಯಲ್ಲಿ ನಮಗೆ ಭಗವಂತನ ಕೃಪೆ ಉಂಟಾಗಬೇಕಾಗಿದ್ದೇ ಆದರೆ ಶ್ರೀಮದ್ ಭಾಗವತ ಪುರಾಣವು ಅತಿ ಶ್ರೇಷ್ಠವಾದದ್ದು ಅಂಥೇಳಿ ಇದರಲ್ಲಿ ವರ್ಣನೆ ಇದೆ ರೀ. ಲೋಕವಿಖ್ಯಾತವಾಗಿರುವಂಥ ಶ್ರೀಮದ್ ಭಾಗವತವೆಂಬ ಪುರಾಣ ರತ್ನವನ್ನು ಶ್ರದ್ಧೆಯಿಂದ ಯಾರು ಶ್ರವಣ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಸಂತೋಷವನ್ನುಂಟು ಮಾಡುತ್ತದೆ. ಪ್ರತಿದಿನವೂ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡುವನಿಗೆ ಒಂದೊಂದು ಅಕ್ಷರದ ಪಠನಕ್ಕೂ ಒಂದೊಂದು ಕಪಿಲಾ ಗೋವನ್ನು ದಾನವನ್ನು ಮಾಡಿದ ಪುಣ್ಯ ಫಲವು ದೊರೆಯುತ್ತದೆ. ಇಷ್ಟು ಗೋವದೊಳಗೆ ಕಪಿಲಾ ಗೋವು ಭಾಳ ಶ್ರೇಷ್ಠ ರೀ. ಹಂಗೆ ನೋಡಿದರೆ ಈಗ ಭಾಳ ಅಂತ ಹೇಳಿದ್ರೆ ಗಿರ್ನಾರದ್ದು ತರ್ತಾರೆ ರೀ, ಗಿರ್ನಾರದ್ದು ಭಾಳ ಚಲೋ ಅದಾವ್ರಿ. ಮತ್ತೆ ಹೇಳ್ತಾರೆ, ಪ್ರತಿದಿನವೂ ಶ್ರೀಮದ್ ಭಾಗವತದ ಅರ್ಧ ಶ್ಲೋಕವನ್ನಾಗಲಿ ಒಂದು ಪಾದವನ್ನಾಗಲಿ ಓದುವನು ಅಥವಾ ಕೇಳುವನು 1000 ಗೋವುಗಳನ್ನು ದಾನ ಮಾಡಿದ ಪುಣ್ಯಕ್ಕೆ ಭಾಗಿಯಾಗುವನು. ನೋಡ್ರಿ, ನಾವಿಷ್ಟು ಮಂದಿ ಎಲ್ಲ ಜೀವನದಲ್ಲಿ ಗೋದಾನ ಶ್ರೇಷ್ಠ ರೀ. ಅದಕ್ಕಾಗಿ ಕನ್ಯಾದಾನದ ಜೊತೆಗೆ ಗೋದಾನನೂ ಮಾಡ್ತಿದ್ದರಿ ಮೊದಲಿನ ಕಾಲಕ್ಕೆ. ಆ ಮಗಳಿಗೆ ನಾವು ಬರೇ ಐಶ್ವರ್ಯ ಕೊಡ್ಬೇಕಂತ ತಿಳ್ಕೊಂಡೇವಿ. ಮೊದಲಿನ ಕಾಲದಲ್ಲಿ ಐಶ್ವರ್ಯ ಅಂತ ಹೇಳಿದರೆ ಗೋವನ ರೀ. ಅದಕ್ಕಾಗಿ ಮಗಳ ಜೊತೆಗೆ ಒಂದು ಆಕಳ ಮತ್ತು ಕರು ಕೊಡ್ತಿದ್ರು. ಅದು ಇನ್ನೂ ಪೃಥ ಅದ ರೀ, ಭಾಳ ಮಂದಿದೊಳಗದ. ಅದಕ್ಕಾಗಿ ಬೆಳ್ಳಿದು ಕೊಡ್ತಾರೆ ರೀ, ಬೆಳ್ಳಿದ ಕಾಮಧೇನು ಅದನ್ನು ಕೊಡ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಗೋವು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಸಾಧು ಪ್ರಾಣಿ. ಅದರಲ್ಲಿ 36 ಕೋಟಿ ದೇವತೆಗಳಿದ್ದಾವೆ ಅಂತ ಹೇಳ್ತಾರೆ. ಎಲ್ಲಿ ಯಾವ ಮನೆಯಲ್ಲಿ ಗೋ ವಾಸಿಸುತ್ತದೆಯೋ ಅಲ್ಲಿ ಸಕಲ ತೀರ್ಥ ಪುಣ್ಯ ಕ್ಷೇತ್ರಗಳು ಇರ್ತಾವಂತ ಹೇಳ್ತಾರೆ. ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಆ ಗೋವಿಗೂ ಗೋಗ್ರಾಸವನ್ನು ಹಾಕಿ ಅದಕ್ಕೆ ಪ್ರದಕ್ಷಿಣೆ ಹಾಕಿದರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿರುವಂತಹ ಪರಿಕ್ರಮ ಮಾಡಿರುವಂತಹ ಪುಣ್ಯ ಬರ್ತದೆ ಅಂಥೇಳಿ. ಅದಕ್ಕೆ ಈ ಗೋಗಳು ಇಲ್ಲಿ ನೋಡ್ರಿಪ್ಪ, ಮನಿನ ಇರೋದು ಒಂದು ಸಿಂಗಲ್ ಬೆಡ್ರೂಮ್ ಮನೆ ರೀ ನಮ್ದು. ಮನ್ಯಾಗಿನ ಮಕ್ಕಳು ಎಲ್ಲ ಕೂಡ್ಬೇಕು, ಎಲ್ಲ ಆಕಳಕ್ಕೆಲ್ಲ ಕಟ್ಟಬೇಕು, ಅವಕ್ಕೆ ಇದನ್ನು ಹುಲ್ಲೆಲ್ಲಿಂದ ತರಬೇಕು. ಅದಕ್ಕಾಗಿ ಇಷ್ಟೆಲ್ಲ ಆಗೋದಿಲ್ಲಲ್ಲ. ಆಗಲಾರ್ದದು ಅವಾಗ ಗೊತ್ತಿತ್ತು ರೀ ಅವ್ರಿಗೆ. ಅವಾಗ ಬರ್ದಾರವರು ಯಾರು ಶ್ರೀಮದ್ ಭಾಗವತ ಪುರಾಣವನ್ನು ಕೇಳ್ತಾರೋ ಅವರು 1000 ಗೋವುಗಳನ್ನು ದಾನ ಮಾಡಿದ ಪುಣ್ಯವು ಸಿಗುತ್ತದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಎಲೆ ಪುತ್ರನೇ, ಪ್ರತಿದಿನವೂ ಸಂಯಮದಿಂದ ಕೂಡಿ ಶ್ರೀಮದ್ ಭಾಗವತವನ್ನು ಯಾವನು ಪಾರಾಯಣ ಮಾಡುತ್ತಾನೋ ಮಾಡಿಸುತ್ತಾನೋ ಅವನು 18 ಪುರಾಣಗಳ ಅಂದರೆ ನಿಮಗೆ ಇದು ಒಂದರ ಪುರಾಣ ಓದಿದ್ರೆ 18 ಪುರಾಣಗಳು ಓದಿದ ಜ್ಞಾನ ಇದರಲ್ಲಿದೆ ರೀ. ಅದಕ್ಕಾಗಿ ಭಾಗವತ್ ಭಗವಾನ್ ಕಿ ಹೈ ಆರತಿ, ಪಾಪಿಯೋं को पाप से इनकारती, ये अमर ग्रंथ ये मुक्ति पंथ ये पंचम वेद निराला, नव ज्योति जगाने वाला श्री राम यही घनश्याम यही है सबका मंगल आरती. ಪಾಪಿಯೋं को ಪಾಪಿಗೂ ಸಹಿತ ಪಾಪದಿಂದ ಮುಕ್ತ ಮಾಡುವಂತಹ ಸದ್ಗ್ರಂಥ ಅಂಥೇಳಿನೇ ಇದಕ್ಕೆ ಹೇಳ್ತಾರೆ. 18 ಪುರಾಣಗಳಲ್ಲಿ ಪುರಾಣ ರಾಜ ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ಹೇಳ್ತಾರೆ, ನಿತ್ಯವೂ ಇದರಲ್ಲಿ ಪರಮಾತ್ಮನ ಕಥೆ ನಡೆಯುವಲ್ಲಿ ಪ್ರಹ್ಲಾದ ಮತ್ತು ಹನುಮಂತ ಮತ್ತು ಅಶ್ವತ್ಥಾಮ ಚಿರಂಜೀವಿ ಇರ್ತಾರಲ್ರಿ, ಅವರಲ್ಲಿ ಉಪಸ್ಥಿತರಿರ್ತಾರೆ ಎನ್ನುವಂತಹ ಉಲ್ಲೇಖನೂ ಅದ ರೀ. ಮತ್ತೆ ಹೇಳ್ತಾರೆ, ಈ ಭಾಗವತವನ್ನು ಕೇವಲ ಪುಸ್ತಕಕ್ಕೆ ಪೂಜೆ ಮಾಡುವುದರಿಂದಲೇ ಕಲಿಯ ಅಧಿಕಾರಕ್ಕೆ ಒಳಪಡುವುದಿಲ್ಲ. ಆ ಕಲಿರಾಜ ನಮಗೆ ಏನೂ ಮಾಡೋದಿಲ್ಲ, ನಿಮ್ಮ ಗೊಡವೆಗ ಬರಂಗಿಲ್ಲ. ಕಲಿ ಅಂತ ಹೇಳಿದರೆ ಅಲ್ಲಿ ಸುಳ್ಳು, ಮೋಸ, ವಂಚನೆ, ಕಪಟತನ ಇವು ಯಾವುದು ನಿಮ್ಮ ಮನೆಯಲ್ಲಿ
ಪ್ರವೇಶ ಆಗೋದಿಲ್ಲ, ಅದರಂತೆ ನಿಮ್ಮ ಹೃದಯದಲ್ಲಿಯೂ ಪ್ರವೇಶ ಆಗೋದಿಲ್ಲ. ಮತ್ತೆ ಹೇಳ್ತಾರೆ, ಕಲಿಯುಗದಲ್ಲಿ ತಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಪ್ರತಿನಿತ್ಯವೂ ಪೂಜೆ ಮಾಡುತ್ತಾ ಕೇವಲ 1-2 ಅದರಲ್ಲಿರುವಂತಹ ಪರಮಾತ್ಮನ ಗುಣಗಾನವನ್ನು ಓದಿದರೂ ಸಹಿತ ಅವರ ಮನೆ ಲಕ್ಷ್ಮೀ ನಿವಾಸ ಆಗುತ್ತದೆ ಅಂತ ಹೇಳ್ತಾರೆ. ಭಾಗವತ ಎಲ್ಲಿರುತ್ತದೆಯೋ ಅದು ಎಲ್ಲವೂ ನಾರಾಯಣನ ಸ್ತುತಿನರಿದೆ. ಇದರಾಗ ದಶಾವತಾರದ ಕಥಿನ ಭಾಗವತ ರೀ. ಇದಕ್ಕೆ ನಾರಾಯಣ ಪುರಾಣ ಅಂತಲೂ ಹೇಳ್ತಾರೆ, ಭಾಗವತ ಪುರಾಣ ಅಂತಲೂ ಹೇಳ್ತಾರೆ. ಮನುಷ್ಯನು ಎಷ್ಟು ದಿನಗಳ ಕಾಲ ತನ್ನ ಗೃಹದಲ್ಲಿ ಶ್ರೀಮದ್ ಭಾಗವತವನ್ನು ಇಟ್ಟು ಅದನ್ನು ಓದುತ್ತಾನೋ, ಅವನು ಓದಿಸುತ್ತಾನೋ ಅಂಥವರ ಮನೆಯಲ್ಲಿರುವಂತಹ ಪಿತೃಗಳು ಹಾಲು, ತುಪ್ಪ, ಜೇನು, ಸಿಹಿ ನೀರನ್ನು ಕುಡಿಯುತ್ತಿರುವರು. ನೋಡ್ರಿ, ಅವ್ರ ಮನೆಯಲ್ಲಿ ಜೇನಿನ ಹೊಳೆಯೋ, ಹಾಲಿನ ಹೊಳೆಯೋ, ಸುದೆಯೋ ಎಲ್ಲರಿ ಭಾಗವತ ಓದುವುದರಿಂದ, ಭಾಗವತ ಪುಸ್ತಕ ಮನೆಯಲ್ಲಿ ಇರುವುದರಿಂದ ಅವರ ಮನೆಯಲ್ಲಿರುವಂಥ ಪಿತೃಗಳಲ್ಲಿ ವೃದ್ಧರ ಸೇವೆಯಿಂದ ಮನುಷ್ಯನು ಜ್ಞಾನಿ ಆಗ್ತಾನೆ ರೀ. ಅದಕ್ಕಾಗಿ ವೃದ್ಧರ ಸೇವೆ ಮಾಡಬೇಕ್ರಿ, ರೋಗಿಗಳ ಸೇವೆ ಮಾಡಬೇಕು, ಮಕ್ಕಳ ಸೇವೆ ಮಾಡಬೇಕು, ಬಾಣಂತಿ ಸೇವೆ ಮಾಡಬೇಕು. ಇವ ಖರೆ ದೇವ್ರಿ. ಮೂರಖ ಕಹಾ ढूंढे रे ಬಂಧೆ ಮೈ ತೋ ತೇರೆ ಪಾಸ್ ರೇ. ಪರಮಾತ್ಮ ಪಾಸನೂ ಅಲ್ಲ ರೀ, ನೀವ ಪರಮಾತ್ಮ. ಆ ಪರಮಾತ್ಮನಿಲ್ಲದೆ ಇರುವಂತಹ ಒಂದು ಇದು ಸಹಿತ ಇಲ್ಲ ರೀ, ಒಂದು ಜಾಗ ಇಲ್ಲ, ಒಂದು ತೃಣಕಾಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲೇ ಈ ಭಾಗವತ ಮಹಿಮೆಯನ್ನು ಹೇಳ್ತಾರೆ. ಭಾಗವತ ಮಹಿಮೆ ಏನಪ್ಪ ಅಂತ ಹೇಳಿದರೆ ಅದರಲ್ಲಿ ಅನೇಕ ಉಪಾಖ್ಯಾನಗಳಿದ್ದಾವ್ರಿ. ಭರತೋಪಾಖ್ಯಾನ, ಕಪಿಲೋಪಾಖ್ಯಾನ, ಭಾಳ ಮಂದಿದ ಆತ್ಮಜ್ಞಾನ ಇದರಲ್ಲಿ ತುಂಬಿ ತುಳುಕ್ತಾ ಇದೆ. ಭರತೋಪಾಖ್ಯಾನ ಭಾಳ ಚಂದ ಪುರಂಜಯನೋಪಾಖ್ಯಾನ ಅಂತ ಹೇಳಿದ್ರೆ ಉಪನ್ಯಾಸಗಳು ಭಾಳ ಅದಾವೆ. ಹೀಗಾಗಿ ಅವರ ಮನೆ ಧನ್ಯ ಆಗುತ್ತದೆ ಅಂಥೇಳಿ ಯಾರ ಮನೆಯಲ್ಲಿ ಯಾರಾದರೂ ಒಬ್ಬರೂ ಸಹಿತ ಭಾಗವತ ಪಾರಾಯಣ ಮಾಡುವುದರಿಂದ ಕುಲಂ ಪವಿತ್ರ, ಅವ್ರ ಕುಲ ಉದ್ಧಾರ ಆಗ್ತೈತ್ರಿ. ಅವ್ರ ತಂದೆ ತಾಯಿಗಳು ಮುಕ್ತರಾಗ್ತಾರೆ. ಅವರು ನಡೆದಾಡುವಂತಹ ಜಾಗವು ಕೂಡ ಪುಣ್ಯಕ್ಷೇತ್ರ ಅಂಥೇಳಿ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಭಾಗವತ ಪುರಾಣವು ಅತ್ಯಂತಿಕ ಶ್ರೇಷ್ಠವಾಗಿದೆ. ಇದನ್ನು ಹೇಳ್ತಾರೆ, ವಿಷ್ಣು ಭಕ್ತರಿಗೆ ಭಕ್ತಿಪೂರ್ವಕವಾಗಿ ಶ್ರೀಮದ್ ಭಾಗವತವನ್ನು ಸಮರ್ಪಿಸುವ ಸುಕೃತಿ ಸಾವಿರಾರು ಕೋಟಿ ಕಲ್ಪಕಾಲದವರೆಗೂ ವೈಕುಂಠಧಾಮದಲ್ಲಿ ವಾಸ ಮಾಡುತ್ತಾರೆ. ಒಂದು ವೇಳೆ ಯಾರಾದರೂ ಭಾಗವತ ಪುರಾಣವನ್ನು ದಾನ ಮಾಡಬೇಕಂತಾರ್ರಿ. ದಾನ ಮಾಡಿದರೆ ಅವರು ವೈಕುಂಠದಲ್ಲಿ ವಾಸ ಆಗ್ತಾರಂತ ಹೇಳಿದರೆ ಆ ನಾರಾಯಣನ ಜೊತೆಗೇ ಇರ್ತಾರೆ. ಒಳ್ಳೆಯವ್ರ ಜೊತೆಗಿರು ಸುಖಾನ ಅಲ್ರಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಅಂದರೆ ಸದ್ಗುರುಗಳ ಜೊತೆಗೇ ಇರ್ತಾರ್ರಿ. ಮುಂದೆ ಹೇಳ್ತಾರೆ, ಈ ಒಂದು ಭಾಗವತವು ಸದಾ ತಮ್ಮ ಮನೆಯಲ್ಲಿ ಶಾಸ್ತ್ರವನ್ನು ಪೂಜಿಸುವರು. ಕಲ್ಪ ಕಾಲದವರೆಗೂ ಸಮಸ್ತ ದೇವತೆಗಳನ್ನು ತೃಪ್ತಿಪಡಿಸಿದಂತೆ ಸರಿ. ಮನೆಯಲ್ಲಿ ನೂರಾರು ಸಾವಿರಾರು ಇತರ ಶಾಸ್ತ್ರ ಸಂಗ್ರಹ ಇಟ್ಟುಕೊಂಡು ಏನು ಫಲ? ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನಾದರೂ ಸಹಿತ ನೀವು ಕಂಠಸ್ಥ ಮಾಡಿದರೆ ನಿಮ್ಮ ಜೀವನವೇ ಪಾವನೆನಿಸುತ್ತದೆ ಅಂಥೇಳಿ. ಅದಕ್ಕಾಗಿ ಬಹಳಷ್ಟು ಆಭರಣ ಗಳಿಸುವುದಕ್ಕಿಂತ ದಿನಾ ಒಂದೊಂದು ಶ್ಲೋಕ ಬಾಯ್ಪಾಠ ಮಾಡಬೇಕು ರೀ. ನೀವು ಅಡುಗೆ ಮಾಡ್ತಿರ್ತೀರಲ್ರಿ, ಬಾಜುಕ ಕಟ್ಟಿ ಮೇಲೆ ಬೆಳಿಗ್ಗೆ ಎದ್ದು ಸ್ವಲ್ಪ ಸ್ವಚ್ಛ ಮಾಡಿ ಅಲ್ಲಿ ಬರೆದ ಬಿಡ್ಬೇಕ್ರಿ. ಅಲ್ಲೇ ನಿಂತು ಚಪಾತಿ ಮಾಡುವಾಗನ ಹೇಳ್ಕೊಂತ ಮಾಡಿದ್ರೆ ಒಂದು 10 ಸಲ ಹೇಳಿದ್ರೆ ಸಾಕ್ರಿ ನಮಗೆ. ಅದು ರಿಪೀಟ್ ಆಗಿ ಒಂದು ನಿಮ್ಮದು ಆಭರಣನೇ ಇದೆ, ನಿಮ್ಮ ಹೃದಯದಲ್ಲಿ ಒಂದು ಮುತ್ತಾಗಿನ ಶಾಶ್ವತವಾಗಿ ಉಳಿತೈತಿ. ಅದಕ್ಕಾಗಿ ಇಂಥದರಲ್ಲಿ ಸಮಯವನ್ನು ಕಳೆಯಲಾರದೆ ಯಾರು ಈ ವಿಷ್ಣು ಪರವಾದ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾರೋ ಅವರು ಸರ್ವಸ್ವವನ್ನು ಹೊಂದುತ್ತಾರೆ. ಈ ಜಾಗದಲ್ಲಿ ಮತ್ತು ಎಲ್ಲೆಲ್ಲಿ ಇದನ್ನು ಓದಬೇಕು? ಪವಿತ್ರವಾದ ಭಾಗವತ ಶಾಸ್ತ್ರವು ಎಲ್ಲಿರುವುದೋ ಅಲ್ಲಿ ನಾನು ಮತ್ತು ಅನೇಕ ದೇವತೆಗಳು ಸಹಿತನಾಗಿ ನಾನು ಇರುವೆನು. ಈ ಜಾಗದಲ್ಲಿ ನದಿ ಮತ್ತು ಸರೋವರ ರೂಪವಾದ ಸಮಸ್ತ ತೀರ್ಥಗಳು, ಸಮಸ್ತ ಯಜ್ಞಗಳು ಅಲ್ಲಿರ್ತಾವಂತ ಹೇಳ್ತಾರೆ ರೀ ಅವರು.
ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಆವಂತಿ, ದ್ವಾರಾವತಿ, ಸಪ್ತ ಮೋಕ್ಷಪ್ರದ ಪುರಿಗಳು ಮತ್ತು ಸಮಸ್ತ ಪವಿತ್ರ ಪರ್ವತಗಳು ಸದಾ ನಿಮ್ಮಲ್ಲಿನೇ ಅವು ವಾಸವಾಗಿರುತ್ತವೆ ಅಂಥೇಳಿ ಇದನ್ನು ನಾರದರು ವ್ಯಾಸರಿಗೆ ಹೇಳ್ತಾ ಇದ್ದಿದ್ದನ್ನು ನಾವು ಕೂಡ ಇವತ್ತು ಕೇಳ್ತಾ ಇದ್ದೇವೆ ರೀ. ಅವ್ರಿಗೆ ಒಂದೇ ಅಲ್ಲ ರೀ, ಈಗ ನೀವು ಕೇಳಿರಿ ನಿಮಗೂ ಇದ ಫಲ ರೀ. ಆವಾಗಿನ ಮಾತು ಯಾವಾಗೂ ಇದು ವ್ಯರ್ಥ ಹೋಗಂಗಿಲ್ಲ ರೀ. ಇವು ಎಲ್ಲ ಏನಪ್ಪ ಅಂದ್ರೆ ದೇವವಾಣಿ. ಈ ಒಂದು ಭಾಗವತವನ್ನು ಯಾರು ಆಸಕ್ತದಿಂದ ಶ್ರದ್ಧಾಭಕ್ತಿಯಿಂದ ಧರ್ಮ ಬುದ್ಧಿಯಿಂದ ಕೇಳುತ್ತಾರೋ ಅವರ ಪಾಪಕ್ಷಯವಾಗಿ ಅವರು ಮೋಕ್ಷ ಪ್ರಾಪ್ತಿಗಾಗಿ ನನ್ನ ಶಾಸ್ತ್ರವನ್ನು ಅವಶ್ಯವಾಗಿ ಕೇಳಬೇಕು. ಈ ಪವಿತ್ರವಾದ ಪುರಾಣವು ಆಯುಷ್ಯವನ್ನು ಕೊಡುತ್ತದೆ, ಆರೋಗ್ಯವನ್ನು ವೃದ್ಧಿಪಡಿಸುತ್ತದೆ. ಇದನ್ನು ಪಾರಾಯಣ ಮಾಡಿದರೆ ಮತ್ತು ಶ್ರವಣ ಮಾಡಿದರೆ ಸಾಕು, ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುತ್ತಾರೆ. ಇಹದಲ್ಲಿ ಸೌಖ್ಯವನ್ನು ಹೊಂದಿ ಪರಲೋಕದಲ್ಲಿ ಅವನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ ಅಂತೇಳಿ. ಈ ಜೀವನದಲ್ಲಿ ನಮಗೇನು ಬೇಕ್ರಿ? ಆರೋಗ್ಯ ಬೇಕ್ರಿ. ಆರೋಗ್ಯ ಬೇಕು, ಆನಂದ ಬೇಕು ಮತ್ತು ಆರಾಮ ಬೇಕು. ಅದಕ್ಕೆ ಆರೂಢರು ಆರಾಮ ರೀ. ಆರೋಗ್ಯ ಇರ್ತೈತಿ, ಆರಾಮ ಇರ್ತೈತಿ ಮತ್ತು ಜೀವನದಲ್ಲಿ ಎಲ್ಲ ಇದ್ದರೂ ಸಹಿತ ಆರಾಮ ಇಲ್ಲಂದ್ರೆ ಏನು ಮಾಡಬೇಕ್ರಿ? ಈ ಭಾಗವತನ್ನು ಯಾರು ಕೇಳುವುದಿಲ್ಲವೋ, ಈಗ ನೆಗೆಟಿವ್ ರೀ, ಈಗ ಪಾಸಿಟಿವ್ ಹೇಳಿದ್ರೆ ಈಗ ನೆಗೆಟಿವ್ ಹೇಳ್ತಾರೆ ರೀ. ನೆಗೆಟಿವ್ ಅಂತ ಹೇಳಿದರೆ ಜೀವನದಲ್ಲಿ ಇಲ್ಲೇ ಹೇಳಾಕತ್ತಾರಪ್ಪ ಅಂದರೂ ಸಹಿತ ಅನಾದರ ಮಾಡಿದ್ದೇ ಆದರೆ ಯಾರು ಕೇಳುವುದಿಲ್ಲವೋ, ಕೇಳಿದರೂ ಸಂತೋಷ ಪಡುವುದಿಲ್ಲವರೋ ಅವರು ಸದಾ ಯಮರಾಜನ ವಶದಲ್ಲಿಯೇ ಇರುತ್ತಾರೆ. ನಾನು ಹೇಳುತ್ತಿರುವ ಈ ಮಾತು ಸತ್ಯವಾದದ್ದು, 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 ತ್ರಿಕಾಲ ಸತ್ಯರಿದೆ. ಹೇ ಪುತ್ರನೇ, ಯಾವ ಮನುಷ್ಯನು ಎಲ್ಲ ದಿನಗಳಲ್ಲಿಯೂ ಮತ್ತು ವಿಶೇಷವಾಗಿ ಏಕಾದಶಿ ದಿನದಲ್ಲಿ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡುವುದಿಲ್ಲವೋ ಅವನಿಗಿಂತ ದೊಡ್ಡ ಪಾಪಿಷ್ಠನೇ ಬೇರೆ ಯಾರೂ ಇಲ್ಲ. ಯಾವನ ಮನೆಯಲ್ಲಿ ಶ್ರೀಮದ್ ಭಾಗವತದ ಒಂದೇ ಒಂದು ಶ್ಲೋಕವನ್ನಾಗಲಿ, ಶ್ಲೋಕದ ಅರ್ಧ ಶ್ಲೋಕದ ಒಂದು ಪಾದವೇ ಆಗಲಿ ಬರೆಯಲ್ಪಡುತ್ತದೆಯೋ ಅವನ ಮನೆಯಲ್ಲಿ ನಾನು ಸದಾಕಾಲವಾಗಿ ವಾಸವಾಗುತ್ತೇನೆ ಅಂಥೇಳಿ ಇನ್ನೂ ಅವರು ಈ ಭಾಗವತದ ವರ್ಣನೆ ಹೇಳ್ತಾರೆ. ಈ ವರ್ಣನೆ ಕೇಳಿದ್ರೆ ನಮಗನಿಸ್ತೈತಿ, ಅಬ್ಬಾ ನಾವು ಇದನ್ನು ಕೇಳಬೇಕು, ನಮ್ಮ ಮಕ್ಕಳಿಗೂ ಸಹಿತ ಕೇಳಿಸ್ಬೇಕು, ನಮ್ಮ ತಂದೆ ತಾಯಿಗಳಿಗೂ ಕೇಳಿಸ್ಬೇಕು, ನಮ್ಮ ಮನೆಯಲ್ಲಿಯೂ ಹೇಳಿಸ್ಬೇಕು. ಎದಕ್ಕಂದರೆ ಯಾವ ಮನೆಯಲ್ಲಿ ಭಾಗವತ ಸಪ್ತಾಹ ಆಗುತ್ತದೆಯೋ ಆ ಮನೆ ವೈಕುಂಠಕ್ಕೆ ಸಮಾನ ಅಂತ ಹೇಳಿದ್ರೆ, ವೈಕುಂಠದೊಳಗೆ ಯಾರು ಇರ್ತಾರೆ ರೀ? ಲಕ್ಷ್ಮೀನಾರಾಯಣ ರೀ. ನಾವು ಬರೀ ಲಕ್ಷ್ಮಿಗೆ ಒಂದ ಬಾಬಾ ಅಂತೇವಲ್ರಿ, ಆಕಿ ಬರಂಗಿಲ್ಲ ರೀ. ಯಾರು ಭಾಗವತ ಶ್ರವಣ ಮಾಡ್ತಾರಲ್ಲ, ನೀವು ಬ್ಯಾಡಂದ್ರೂ ಬರ್ತಾಳ್ರಿ ಆಕಿ, ನಿಮ್ಮ ಬೆನ್ನು ಹತ್ತಿ ಬರ್ತಾ. ಅದು ಸಹಿತ ಎಂಥ ಲಕ್ಷ್ಮಿ ಬರ್ತಾಳ್ರಿ, ಮಹಾಲಕ್ಷ್ಮಿ ಬರ್ತಾ. ಅಲಕ್ಷ್ಮಿ ಅದಾಡ್ರಿ, ಒಬ್ಬಕಿ ಲಕ್ಷ್ಮಿ ಮಹಾಲಕ್ಷ್ಮಿ ಅದಾಡ್ರಿ. ಅಲಕ್ಷ್ಮಿ ಅಂತ ಹೇಳಿದರೆ ಹಣ ಇದ್ದರೂ ಸಹಿತ ಆ ಮನೆಯಲ್ಲಿ ರೋಗ ರುಜಿನಗಳಿರ್ತವೆ, ಆ ಮನೆಯಲ್ಲಿ ಕಲಹ ಕಲಶಗಳಿರ್ತದೆ. ತಂದೆ ತಾಯಿ ಮಕ್ಕಳಲ್ಲಿ ಯಾವ ಒಂದು ಪ್ರೀತಿ ಪ್ರೇಮದ ಸಂಬಂಧ ಇರೋದಿಲ್ಲ ರೀ ಅಲಕ್ಷ್ಮಿಯಿಂದ. ಬರೀ ಅಲ್ಲೇ ಕಲಿಕಾಲ ಇದು ತಾಂಡವ ವೃತ್ತ ಆಡ್ತಾ ಇರ್ತೈತಿ. ಬರೀ ಸುಖ ಸೌಲಭ್ಯಗಳ ಸಾಮಾನುಗಳು ಇರ್ತಾವ್ರಿ, ಆದರೆ ಮನಸ್ಸಿಗೆ ಅವರಿಗೆ ನೆಮ್ಮದಿ ಇರೋದಿಲ್ಲ. ಯಾರು ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ವೃದ್ಧರ ಸೇವೆ ಮಾಡಬೇಕ್ರಿ. ಮೊದಲೇ ಮಾತಿದ ಅಂಡರ್ಲೈನ್ ಹಾಕೋರಿ. ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಮ್ಮ ಸತ್ತ ಹೋಗ್ಯಾರ್ರಿ, ಸತ್ತು ಹೋದ್ರು ಸಹಿತ ಏನಾಯ್ತು ರೀ, ನಿಮ್ಮ ರಿಲೇಷನ್ದೊಳಗೆ ಚಿಕ್ಕಪ್ಪ ಚಿಕ್ಕಮ್ಮ ಮಾವಸಿ ಇರ್ತಾರೆ ನೋಡ್ರಿ, ಅವ್ರ ಕಡೆ ಹೋಗ್ಬೇಕ್ರಿ. ಅವ್ರ ಕಡೆ ನಮ್ಮ ಕಡೆ ಎಷ್ಟು ಆಗ್ತೈತಲ್ಲ ಅವ್ರಿಗೂ ಸೇವಾ ಮಾಡ್ಬೇಕ್ರಿ. ಮೊನ್ನೆ ಕರ್ಕೊಂಬಂದಿದ್ರಲ್ರಿ ನೀವು, ಅಜ್ಜಿಗೆ ಕರ್ಕೊಂಬರ್ಬೇಕ್ರಿ. ಅವ್ರ ಮನ್ಯಾಗಿನ ಮಂದಿಗೂ ಪಾಪ ಅವ್ರದ್ದು ಸೇವಾ ಮಾಡಿ ಅವ್ರಿಗೂ ಸಾಕಾಗಿರ್ತೈತ್ರಿ. ಎಷ್ಟು ಸಂತೋಷ ಆಗ್ತೈತ್ರಿ ಅವ್ರಿಗೆಲ್ಲ. ನಿಮಗೆ ಬ್ಲೆಸ್ಸಿಂಗ್ ಸಿಗ್ತೈತ್ರಿ. ಆ ಮನ್ಯಾಗಿನವ್ರದ್ದು ಬ್ಲೆಸ್ಸಿಂಗ್ ಸಿಗ್ತೈತೆ. ಅವ್ವ 4 ದಿನ ಕರ್ಕೊಂಡು ಹೋದ್ಲವ ನಮ್ಮವ್ವ ಆಕಿ ಚಲೋ ಆಗಲಿ ಮನಸ್ಸರು ಅಂತೈತ್ರಿ. ಅಲ್ಲೇ ಇದ್ದಿದ್ದು ಅವ್ರಿಗೂ ಬೇಜಾರ್ರಿ, ಮತ್ತು ಸತತ್ ಇರ್ತಾರಲ್ರಿ ಅವ್ರಿಗೂ ತ್ರಾಸದ ರೀ. ಮಾಡ್ಬೇಕು ಖರೆ, ಆದ್ರೆ ಏನು ಮಾಡ್ತಾರ್ರಿ, ಒಬ್ರು ಕೊಳ್ಳಿಗೆ ಹಾಕಿಬಿಟ್ಟಿರ್ತಾರ್ರಿ. ದೂರ್ಲಿಂದ ಬರೋದ್ರಿ, ಆರಾಮಿದ್ದಿ ಅನ್ನೋದು ಚಲೋ ನೋಡ್ಕೊಳ್ಳೋರ್ಗ ಮತ್ತು ಚಲೋ ನೋಡ್ಕೋರವ ಅಂತೇಳಿ ಹೋಗ್ತಾರ್ರಿ. ಅಯ್ಯ ಮತ್ತು ನೋಡ್ಕೊಳಕತ್ತಿಲ್ಲೇನ್ರಿ ನಾವು, ಮತ್ತು ಬಂದು ಹೇಳ್ತಾರ್ರಿ ಚಲೋ ನೋಡ್ಕೋರವ ಪುಣ್ಯ, ನೀವು ಸ್ವಲ್ಪ ಪುಣ್ಯ ಮಾಡ್ಕೋರಿ.
ಎಲ್ಲ ಮಕ್ಕಳು ಮನೆಗೂ ಹೋಗ್ಬೇಕ್ರಿ. ಹಂಗೆ ನೋಡಿದ್ರೆ ಎಲ್ಲ ಮಕ್ಕಳು ಸೇವಾ ಮಾಡ್ಬೇಕು. ಅದಕ್ಕಾಗಿ ನಾನು ಹೇಳುವಂಥ ಪ್ರಯತ್ನ ಏನಂತಿದ್ರೆ, ಪುಣ್ಯ ಸರಳ ಸಿಗಂಗಿಲ್ಲ ರೀ, ಕಷ್ಟೇ ವಿನಾ ಸುಖ ನಾಹಿ. ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸುಖ ಅದ ರೀ. ಕಷ್ಟಪಟ್ಟದ್ರನ್ನ ಜೀವನದಲ್ಲಿ ಸುಖದ ಬೆಲೆ ಗೊತ್ತಾಗ್ತೈತಿ. ನಾವು ಭಾರಿ ಸಣ್ಣವರಿದ್ದಾಗಿಂದ ಮನೇಲಿಂದ ಬೇರೆ ಹೋಗ್ಬಿಡ್ತಾರ್ರಿ, ತಂದೆ ತಾಯಿದು ಏನೂ ನೋಡಿರಂಗೇ ಇಲ್ಲ ರೀ. ಅವ್ರದ್ದು ಕಷ್ಟ ಸುಖ ಸ್ಪಂದಿಸ್ಬೇಕು ರೀ. ಏನಿಲ್ಲ, ಒಂದು 5 ಮಿನಿಟ್ 10 ಮಿನಿಟ್ ಬರೋದು, ಆರಾಮದಾಳಲ್ಲ ಅವ್ವ, ಆರಾಮದ, ಏನಾರು ಒಂದು 4 ಹಣ್ಣು ತಂದು ಕೊಟ್ಟು, 1-2 ಬಿಸ್ಕಿಟ್ ಬಂಡಲ್ ಕೊಟ್ಟು, ನಾ ಮತ್ತೆ ನಾಳೆ ಬರ್ತೇನೆ, ನಿನಗೆ ಯಾರು ಬ್ಯಾ ಅಂದಾರೆ ಒಪ್ಪ, ಇಷ್ಟೇ ರೀ. ಅದಕ್ಕಾಗಿ ಈಗಿನ ಕಾಲದೊಳಗೆ ಕೇಳಿದ್ರೆ ಭಾಳಷ್ಟು ಅದಾವ್ರಿ. ಖರೆ ಇವೆಲ್ಲ ಹೇಳುವಂಥದ್ದಲ್ರಿ, ತಿಳ್ಕೊಳ್ಳುವಂಥ ಮಾತು. ಇದ್ರೊಳಗೆ ಭಾಗವತದೊಳಗೆ ಸಾಧು ಸಂತರ ಮತ್ತು ವಿಧವೆಯರ ಮತ್ತು ಅವಿವಾಹಿತರ ಹೆಲ್ಪ್ಲೆಸ್ ರೀ, ವೃದ್ಧರ್ದ ಆಗಂಗಿಲ್ಲ ರೀ, ಮಕ್ಕಳದ್ರಿ ಪಾಪ ಅವು ತಾವು ಮಾಡ್ಕೋತಾವೇನ್ರಿ, ಮಾಡ್ಕೊಳಂಗಿಲ್ಲ. ಅದಕ್ಕಾಗಿ ಯಾರಾದರೂ ವಿದ್ಯಾಭ್ಯಾಸಕ್ಕೆ, ರೋಗಗ್ರಸ್ತರಿಗೆ ತನ್ ಮನ್ ಧನ್ ಏ ತೀನೋ ಲಗಾದೋ ಆಪ್ಕಾ ಜೀವನ್ ಧನ್ಯ ಕೃತಕೃತ್ಯರಾಗ್ತಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ.